ರಿಲ್ಯಾಕ್ಸ್ ಆಗಿ. ನಮಸ್ಕಾರ. ಇವತ್ತು ಸ್ವಲ್ಪ ನಮ್ಮ ಭಾವಿ ಮುಖ್ಯಮಂತ್ರಿ ಅವರನ್ನ ನೋಡಕ್ಕೆ ಬಂದಿದ್ವಿ. ಆಮೇಲೆ ನಮ್ಮ ಸಾಹೇಬ್ರು 10:30ಗೆ ಸಿಗ್ತೀವಿ ಅಂತಂದ್ರು ನಮ್ಮ ಭಾವಿ ಮುಖ್ಯಮಂತ್ರಿ ಅವರು. ಹಂಗಾಗಿ ಇಲ್ಲಿ ಗಾಲ್ಫ್ ಶಾಪ್ ಬಂದೆ. ನಮ್ಮ ಅಂಟಮ್ಮಂದ್ರೆಲ್ಲ ಇಲ್ಲವ್ರೆ. ಈ ಅಂಟಮ್ಮಂದ್ರೆಲ್ಲ ಮಾತಾಡ್ಸೋಣ ಅಂತ. ಎಲ್ಲರೂ ಬಿಗ್ ಬಾಸ್ ನೋಡ್ತಾರಂತೆ. ಸುದೀಪ್ ಸರ್, ನಿಮ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಇದಾರೆ ಇಲ್ಲಿ. ಬಿಗ್ ಬಾಸ್ ಫ್ಯಾನ್ ಜೊತೆ ನಿಮ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಏನಪ್ಪ. ಸುದೀಪ್ ಅವ್ರನ್ನ ಇಷ್ಟಪಡುವಂತ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದಾರೆ. ಬ್ಯಾಂಗ್ಳೂರ್ ಗಾಲ್ಫ್ ಕ್ಲಬ್ ಅಲ್ಲಿ ಇವರನ್ನ ಮಾತಾಡ್ಸ್ತಾ ಇದೀನಿ, ಪಾರ್ಕಿಂಗ್ ಸ್ಪಾಟ್ ಅಲ್ಲಿ. ಓಕೆ, ಪಾರ್ಕಿಂಗ್ ಏರಿಯಾದಲ್ಲಿ ಮಾತಾಡಿಸ್ತಾ ಇದೀವಿ. ಬನ್ನಿ ಇವ್ರ ಹತ್ರ ಬಿಗ್ ಬಾಸ್ ಅನುಭವವನ್ನ ಕೇಳೋಣ. ಏನ್ ಹೇಳ್ತಾರೆ, ಯಾರು ನಗಿಸಿದ್ರು, ಯಾರ್ ಕಂಡ್ರೆ ಬೇಜಾರು, ಯಾರ್ ಕಂಡ್ರೆ ಇಷ್ಟ, ಸುದೀಪ್ ಅವ್ನ ಕಂಡ್ರೆ ಎಷ್ಟು ಇಷ್ಟ, ಬಿಗ್ ಬಾಸ್ ನೋಡ್ತಾರ ನೋಡಲ್ಲ, ಎಲ್ಲ ವಿಚಾರನ ಒಂದ್ 2 ನಿಮಿಷ ಮಾತಾಡೋಣ. ಇಲ್ಲ, ನನ್ ಬಗ್ಗೆ ಇರ್ಲಿ, ಬೇರೆ ಕಂಟೆಸ್ಟ್ ಬಗ್ಗೆ ಕೇಳ್ತೀನಿ. ಯಾರು ಮಾತಾಡ್ತೀರಾ? ಎಸ್. ಓಕೆ. ಅಲ್ಲ ಮಾತಾಡಿ. ಶೋ ಸೂಪರ್ ಆಗಿದೆ. ನಿಮ್ದು ಬಂದು ವೀಕೆಂಡ್ ಇದೆಯಲ್ಲ, ಔಟ್ಸ್ಟ್ಯಾಂಡಿಂಗ್ ಇದೆ ಸರ್. ನೀವು ಕೊಡೋ ನ್ಯಾಯ ಆಗ್ಲಿ, ತೀರ್ಮಾನ ಆಗ್ಲಿ, ಪ್ರತಿಯೊಂದು ಬನ ತಟ್ಟಂತ ಇರುತ್ತೆ. ಅದನ್ನ ನೋಡಿ ಎಷ್ಟೋ ಜನ ತಿದ್ಕೊಬೇಕು, ಚೇಂಜ್ ಆಗ್ತಾ ಇದಾರೆ. ಬಹಳ ಖುಷಿ ಆಗ್ತಿದೆ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ 100% ನೋಡ್ತಾ ಇದೀವಿ. ಆಕ್ಚುಲಿ ಜಗದೀಶ್ ಸರ್ ನಮ್ ಫೇವರೇಟ್ ಕಂಟೆಸ್ಟ್ ಇದ್ರು. ಅವ್ರು ಹೋಗಿದ್ ನಮ್ಗೆ ಸ್ವಲ್ಪ ಬೇಜಾರಾಯ್ತು. ಬಟ್ ಆದ್ರೂ ಪರವಾಗಿಲ್ಲ, ನಿಮ್ದು ಶೋ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇದೇ ತರ ಹೋಗ್ಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆದ್ರು ನಿಮ್ಗೆ? ನೀವೇ ಆಗಿ. ನಮ್ಮನ್ನ ಬಿಟ್ಟು ಈಗ ಸದ್ಯಕ್ಕೆ ನಮ್ಗೆ ಇವಾಗ ಬಂದು ಇವ್ರು ಇಷ್ಟ ಆಗ್ತಾ ಇದಾರೆ ಸರ್. ತ್ರಿವಿಕ್ರಮ್ ಅವರು ಇಷ್ಟ ಆಗ್ತಿದ್ದಾರೆ. ಹೊಸದಾಗಿ ಇಬ್ರು ಕಂಟೆಸ್ಟ್ ಬಂದಿದ್ದಾರೆ. ರಜತ್ ಶೋಭಾ ಅವರು. ಸ್ವಲ್ಪ ರಜತ್ ಅವ್ರದ್ದು ಒಂದು ಇದಿದೆ, ಆಟಿಟ್ಯೂಡ್, ಮಾತ್ ಸ್ವಲ್ಪ ಸೆಟ್ ಆಗ್ತಾ ಇಲ್ಲ. ನಮ್ಮ ಹನುಮಂತ ಉತ್ತರ ಕರ್ನಾಟಕ ಹುಡುಗ, ಅವನ ಬಗ್ಗೆ ಏನು ಮಾತಾಡಿಲ್ಲ. ಸೂಪರ್. ಹನುಮಂತ ಅವ್ರು ಹೇಳೋ ಮಾತು ಒಂದೊಂದು ಟೈಮ್ ಅಲ್ಲಿ ಇದೆಯಲ್ಲ, ಅದು ಬಹಳ ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ. ಹನುಮಂತ ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಆಮೇಲೆ ಈ ಕಾಮಿಡಿ ಇವರು ನಮ್ಮ ಹನುಮಂತ ಫ್ರೆಂಡ್ ಇದಾರಲ್ಲ, ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಕಾಮಿಡಿಯಾಗಿ. ತುಂಬಾ ಧನರಾಜ್ ಅವರು ತುಂಬಾ ಚೆನ್ನಾಗಿದೆ ಸರ್. ಇಲ್ಲೊಬ್ರು ಗೋಲ್ಡ್ ಸುರೇಶ್ ಅವರು ಒಬ್ರು ಫ್ಯಾನ್ ಇದಾರೆ. ಗೋಲ್ಡ್ ಸುರೇಶ್ ಫ್ಯಾನ್. ಐ ಲೈಕ್ ಯು ಗೋಲ್ಡ್ ಸುರೇಶ್. ಬನ್ನಿ, ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಏನ್ ಇಷ್ಟಪಡ್ತೀರಾ? ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಗೋಲ್ಡ್ ಸುರೇಶ್. ಚೆನ್ನಾಗಿ ಏನಂತ ಏನ್ ಇಷ್ಟ ಆಯ್ತು? ಗೆಲ್ಬೇಕು ನಮ್ಗೆ, ಅದೇ ಇಷ್ಟ. ಅಲ್ಲ, ಏನ್ ಇಷ್ಟ ಆಯ್ತು ನಿಮ್ಗೆ ಗೋಲ್ಡ್ ಸುರೇಶ್? ಅಲ್ಲ, ಗೋಲ್ಡ್ ಇಷ್ಟ ಆಗಿದ್ದೀನಿ ಬಿಡಿ. ಗೋಲ್ಡ್ ಗೆಲ್ತವ್ರೆ, ಗೋಲ್ಡ್ ಎಲ್ಲ ಕೊಡಲ್ಲ ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಆಡ್ತಾ ಇದಾರೆ. ಹೌದೌದು. ನೀವು ಬನ್ನಿ. ಯಾರು ಬನ್ನಿ. ಹೇಳಿ ಬಿಡಿದಿ. ಯಾವ್ದು? ಈಗಲ್ಟನ್ ಅಲ್ಲ? ಪ್ರಶಾಂತಿ, ನಿಮ್ಮ ಈಗಲ್ಟನ್ ಅವ್ರು ಒಬ್ರು ಇಲ್ಲಿ ಪ್ರಶಾಂತಿ ನೋಡ್ಕೋ, ಇವರೇ ಈಗಲ್ಟನ್ ಅಂತ. ನಮ್ಮ JDS ಅಲ್ಲಿ ಪ್ರಶಾಂತಿ ಅಂತ ನಮ್ಮ ಸ್ನೇಹಿತರು, ಅಲ್ಲೇ ಮನೆ ಇರೋದು. ನಿಮ್ಗೆ ಯಾರು ಇಷ್ಟ? ಬಿಗ್ ಬಾಸ್ ನೋಡ್ತೀರಾ? ಹನುಮಂತ್ ಇಷ್ಟನಾ? ಯಾರು ಗೆಲ್ಬೇಕು? ಹನುಮಂತ ಗೆಲ್ಬೇಕಾ? ಆಮೇಲೆ ಇನ್ನೊಂದು ವಿಚಾರ, ಇಲ್ಲಿ ಯಾರಾದ್ರೂ ಬಿಗ್ ಬಾಸ್ ಹೋಗಕ್ಕೆ ಯಾರಾದ್ರೂ ಆಸೆ ಇಟ್ಕೊಂಡಿದ್ದೀರಾ ಅಂತ ಕೇಳ್ತೀನಿ. ಯಾರು ಆಸೆ ಇಟ್ಕೊಂಡಿದ್ದೀರಾ? ಎಸ್ ಇಲ್ಲಿ ನೋಡಿ. ಯಾಕೆ ಸರ್? ಅಲ್ಲ, ಇಲ್ಲಿ ಯಾಕೆ ಹೋಗ್ಬೇಕು ಅಂತ ಹೇಳಿ, ಪರವಾಗಿಲ್ಲ. ನಿಮ್ಮ ಹೆಸರು ಸರ್. ವೈ ಯು ಶುಡ್ ಗೋ ಟು ಬಿಗ್ ಬಾಸ್? ಯಾಕೆ ಹೋಗ್ಬೇಕು ಅಂತ ಅನಿಸ್ತದೆ ನಿಮ್ಗೆ? ನಮಗೂ ಜಾಗ ನೋಡ್ಬೇಕು, ಹೆಂಗೆ ಕಷ್ಟ ಸುಖ ನೋಡ್ಬೇಕು. ಅಲ್ಲಿ ಆಡಕ್ಕೆಲ್ಲ ಆಗತ್ತಾ ನಿಮ್ ಕೈಲಿ? ಖಂಡಿತ. ನಮಗೆ ಬಿಗ್ ಬಾಸ್ ತುಂಬಾ ಇಷ್ಟ ಇದೆ. ಅಲ್ಲ, ಈಗ ನಾನು ಹೇಳೋದೇನು ಅಂತಂದ್ರೆ, ಎಲ್ಲರೂ ಸೆಲೆಬ್ರಿಟಿನ ಕರೋದ್ ಬದಲು ನಿಮ್ಮಂತವ್ರನ್ನು ಕರಿಬೋದಾ? ಹೌದು, ನಮಗೂ ಒಂದು ಅವಕಾಶ ಕೊಡ್ಲಿ. ಬರೀ ದುಡ್ಡಿರೋರ್ಗೆ ಕರ್ದಿ ಆರೋಪ ನಿಮ್ದಿದೆ. ಸಾಮಾನ್ಯ ವ್ಯಕ್ತಿನ ಕರ್ದಿ ಸೆಲೆಬ್ರಿಟಿ ಮಾಡಿ. ಸೆಲೆಬ್ರಿಟಿ ನನ್ನ ಕರೆದಿದ್ದು ಇಷ್ಟ ಆಯ್ತಾ? ಇಷ್ಟ ಇಲ್ಲ ನಿಮ್ಗೆ? ಇಷ್ಟ ಆಗಿರ್ಬೋದು. ನಿಮ್ ಜೊತೆ ನಮ್ಮಂತವ್ರು ಬಿಡ್ಬೇಕು. ಆನಂದ್ ಅಂತ. ಓಕೆ. ಆಸೆ ಇದೆ ಬರ್ಬೇಕಂತ, ಬಿಗ್ ಬಾಸ್ ಹೋಗ್ಬೇಕು ಅಂತ. ಸುದೀಪ್ ಸರ್ ಹೇಳಿ. ಆಗೋರೇ ಆಗ್ತಾ ಇದ್ದಾರೆ. ಸುದೀಪ್ ಸರ್ಗೆ ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಮ್ದು ವಿತ್ ಲವ್ ಅಂತೇಳಿ ವೀಕೆಂಡ್ ಅಲ್ಲಿ ಪಂಚಾಯತಿ ಮಾತ್ರ ಸೂಪರ್. ಲೈವ್ ಆಗಿ ಅವ್ರು ಪಂಚಾಯತಿ ಮಾಡೋದನ್ನ ನೋಡ್ಬೇಕು. ಓಕೆ. ಮತ್ತೆ ಬಿಗ್ ಬಾಸ್ ಯಾರು ನೀನು ಇವ್ರು ಒಳ್ಳೆ ಸಿಂಗರ್ ಇದಾರೆ. ಇವನು ಪ್ರದೀಪ ಅಂತ ನಂತರ ರೆಡ್ ಹಾಕೊಂಡಿದ್ದಾನೆ. ರೆಡ್ ಪ್ರದೀಪ, ಒಂದ್ ಹಾಡು ಹೇಳಮ್ಮ. ಯಾರು ನಿಮ್ಗೆ? ಸುದೀಪ್ ಅವ್ರಿಗೋಸ್ಕರ. ಹೌದು, ಸುದೀಪ್ ಅವ್ರಿಗೋಸ್ಕರ ಒಂದ್ ಹಾಡು. ಎಸ್ ಕಿಚ್ಚ ಸುದೀಪ್ಗೋಸ್ಕರ ಹೇಳಿ, ಪರವಾಗಿಲ್ಲ. ಒಂದ್ ಹಾಡು ಹೇಳಿ. ಇವ್ರದ್ದು ಉಚ್ಚ ಫಿಲಮ್ ಐತಲ್ಲ, ಅವ್ರದೇ ಒಂದ್ ಐತೆ. ಯಾವ್ದ ಪಾಡದ? ಅವ್ರದ್ದು ಫಸ್ಟ್ ಫಿಲಮ್ ಇದು. ಚಂದಕ್ಕಿಂತ ಚಂದ ಹಾಡು ಚೆನ್ನಾಗಿದೆ. ಚಂದಕ್ಕಿಂತ ಚಂದ ನೀನೇ ಸುಂದರ, ಚಂದಕ್ಕಿಂತ ಚಂದ ನೀನೇ ಸುಂದರ, ನಿನ್ನ ನೋಡಲೆಂದ ಬಾಲಚಂದ್ರ, ಚಂದಕ್ಕಿಂದವೋ ನೀನೇ ಅಂದವೋ, ಚಂದಕ್ಕಿಂದವೋ
ನೀನೇ ಅಂದವೋ ನೀನೇ ಅಂದ ನೀನೇ ಚಂದ ಚೆಂದುಳ್ಳಿ ಚೆಲುವೆ ಓ ನನ್ನ ಒಲವೇ. Hey, wonderful, wonderful. A song dedicated to ಕಿಚ್ಚ ಸುದೀಪ್ ಸರ್. ಏನ್ ಸರ್? ಬೇರೆ ಯಾರು ಅಂತೀರಾ ಸುದೀಪ್ ಸರ್ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಸುದೀಪ್ ಅದ ಬಿಗ್ ಬಾಸ್. ಎಸ್ ಹೇಳಿ ಬ್ರದರ್, ನೀವು ಹೇಳಿದ್ರಲ್ಲ ನೀವು ಸರ್ ಹೇಳಿ ಒಂದು ಮಾತು. ಪೊಲೀಸ್ ಬಿಗ್ ಬಾಸ್ ನೋಡ್ತೀರಾ? ಓಕೆ ಓಕೆ ಓಕೆ. ಬೇರೆ ಯಾರು ಮಾಡ್ತೀರಾ? ಎಸ್ ಬೇರೆ ಯಾರು ಮಾತಾಡಿ ಹೇಳ್ತಾರೆ ಅವಾಗಲೇ. ಏನೇ ಅನ್ಸಿದ್ರೆ ಇದು ಬೆಂಗಳೂರಿನ ಗಾಲ್ಫ್ ಕ್ಲಬ್. ಬಡವ್ರ ಮಕ್ಕಳ ಜೊತೆ ನಾನು ಕೂಡ ಒಳಗಡೆ ಎಲ್ಲ ಶ್ರೀಮಂತರು ಮೆಂಬರ್ ಆಗಿದ್ದಾರೆ. ಅಲ್ಲಿ ಮೆಂಬರ್ಶಿಪ್ ಇದ್ರೆ ಊಟ ಟೀ ನೀರು ಕೊಡೋದು ಅಷ್ಟೇ. ಬಟ್ ನನಗೆ ಕೊಟ್ಟರು ಗೊತ್ತಿಲ್ಲ, ಯಾವ ಬೈಕ್ ಕೊಟ್ಟರು ಗೊತ್ತಿಲ್ಲ. ಕೊಟ್ಟರು ಒಟ್ಟಿನಲ್ಲಿ ಯಾರಪ್ಪ ಅಂತಲ್ಲ ಬಿಡಿ, ಎಲ್ಲೆಲ್ಲಿಂದ ಬರ್ತಾರೆ. ಕೆಂಪೇಗೌಡರು ವಂಶದವ್ರಿಗೆ ಇಲ್ಲಿ ನೀರು ಕೊಟ್ಟಿಲ್ಲ, ನಾವು ಬಿಡಿಲ್ಲ, ಕುಡ್ಕೊಂಡು ತಿನ್ಕೊಂಡ್ ಬಂದ್ವಿ. ಜೊತೆಲಿ ಈ ಒಂದು ಪಾರ್ಕಿಂಗ್ ಅಲ್ಲಿ ನಮ್ಮ ಸಾಮಾನ್ಯ ಜನರ ಮಕ್ಕಳಿದ್ದಾರೆ. ಅವರು ಕೂಡ ಪ್ರಶ್ನೆ ಏನಂತಂದ್ರೆ, ಸರ್ ನಿಮ್ ತರ ನಾವು ಹೋಗ್ಬೇಕಂತಂದ್ರು. ಕನಿಷ್ಠ ಹೋಗ್ತಾರಲ್ಲ ಗೊತ್ತಿಲ್ಲ. ಬಟ್ ಆದ್ರೆ ಇವರ ಧ್ವನಿಯನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಬಿಗ್ ಬಾಸ್ಗೆ ಮತ್ತೆ ಸಂಬಂಧಪಟ್ಟಂತ ನಮ್ಮ ಸುದೀಪ್ ಅವ್ರಿಗೆ ತಲುಪಿಸಬೇಕಾದ ನನ್ನ ಕೆಲಸ ಆಗಿತ್ತು. ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಎವ್ರಿಬಡಿ ಈಸ್ ವೆರಿ ಸ್ಪೆಷಲ್ ಇಯರ್. ನೋಡಕ್ಕೆ ಬಡವ್ರ ಮಕ್ಕಳಾಗಿರ್ಬೋದು ಅಥವಾ ಇಲ್ಲಿ ಐ ಥಿಂಕ್ ದೇ ಆರ್ ಡೂಯಿಂಗ್ ಏನೋ ಡ್ರೈವರ್ ಜಾಬ್, ಕ್ಲೀನಿಂಗ್ ಜಾಬ್ ಮಾಡ್ತಾ ಇರ್ಬೋದು. ಬಟ್ ಆದ್ರೂ ಕೂಡ ಇವರಲ್ಲೂ ಕೂಡ ಟ್ಯಾಲೆಂಟ್ ಇದೆ ಅನ್ನೋದನ್ನ ಇವರೇ ಪ್ರೂವ್ ಮಾಡಿದ್ದಾರೆ. ನಾನು ನಿಮ್ಮ ಬಿಗ್ ಬಾಸ್ ಜಗದೀಶು ಫ್ರಮ್ ಬ್ಯಾಂಗ್ಳೂರ್ ಗಾಲ್ಫ್ ಕ್ಲಬ್. ಸೊ ನಿಮ್ಮಲ್ಲಿ ಸಾಕಷ್ಟು ಜನ ಅಂದ್ರೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಆಸೆ ಇದೆ. ಎಸ್ ಸಾಧ್ಯವಾದ್ರೆ ಬಿಗ್ ಬಾಸ್ ಅವರು ಇವ್ರನ್ನು ಕೂಡ ಕನ್ಸಿಡರೇಷನ್ ಮಾಡಿ ಈ ರೀತಿ ಒಂದು ಆಡಿಷನ್ ಮಾಡಿದ್ರೆ ಬರೋ ವರ್ಷದಿಂದ ಒಂದು 4 ತಿಂಗಳು 5 ತಿಂಗಳು ಇದ್ದಂಗೆ ಒಂದು ಪಬ್ಲಿಕ್ ಆಡಿಷನ್ ಆಗ್ಲಿ. ಯಾರಾದ್ರೂ ನಮ್ ಬಿಗ್ ಬಾಸ್ ಬರಂಗಿರ ಬರ್ಲಿ ಅನ್ನೋದು ನಮ್ಮ ಒಂದು ಇಚ್ಛೆ. ಅವರ ಇಚ್ಛೆ ಕೂಡ ಅದೇ ಆಗಿದೆ. ಯಾಕೆ ಸೆಲೆಬ್ರಿಟಿಗಳೇ ಹೋಗ್ಬೇಕು, ನಾವ್ ಏನ್ರಲ್ಲಿ ಕಡಿಮೆ ಅನ್ನೋದು ಇವರ ಪ್ರಶ್ನೆ ಆಗಿದೆ. ಅವರ ಪ್ರಶ್ನೆಗೆ ತೂಕವನ್ನ ಕೊಡುತ್ತಾ ನಿಮ್ಮ ಮುಂದೆ ಈ ಒಂದು ಸಣ್ಣ ವಿಡಿಯೋನ ಮಾಡುತ್ತಾ ಐ ಆಮ್ ಜಸ್ಟ್ ಪೋಸ್ಟಿಂಗ್ ಸಾಮಾನ್ಯ ಜನರಿಗೋಸ್ಕರನು ಕೂಡ ಬಿಗ್ ಬಾಸ್ ಇದೆ ಅನ್ನೋದನ್ನ ಬರೋ ವರ್ಷ ಕನಿಷ್ಠ ಪ್ರೂವ್ ಆಗುತ್ತೆ ಅಂತ ಅನ್ಕೊಂಡು ಇವರೆಲ್ಲ ಕೂಡ ಎಲ್ಲರಲ್ಲೂ ಒಂದೊಂದು ಕಲೆ ಇದೆ ನೋಡಿ. ಎವ್ರಿಬಡಿ ಇಸ್ ವೆಲ್ ಟ್ಯಾಲೆಂಟೆಡ್. ಪ್ರತಿಯೊಬ್ರು ಕೂಡ ಏನೇ ಸಣ್ಣ ಪುಟ್ಟ ಕೆಲಸ ಮಾಡಬಹುದು. ಬಟ್ ಆದ್ರೆ ಇವರೆಲ್ಲ ಒಂದು ಟ್ಯಾಲೆಂಟ್ ಅಂತೂ ಇದೆ. ನಂಗೆ ಹೇಳೋದಲ್ಲ, ಯಾರು ಹಾಡು ಹೇಳಿದಾರೆ ಕುಮಾರ್ ಹಾಡು ಹೇಳ್ದ, ಸಖತ್ತಾಗಿ ಹಾಡು ಹೇಳ್ದ. ನಿಜವಾಗ್ಲೂ ಐ ಥಿಂಕ್ ವಾಯ್ಸ್ ತುಂಬಾ ಚೆನ್ನಾಗಿತ್ತು. ಬಟ್ ಆದ್ರೆ ರಾತ್ರಿ ಹೊತ್ತು ಚೆನ್ನಾಗಿ ಹೇಳ್ತಾರಂತೆ. ಯಾವಾಗ ಅಂತಂದ್ರೆ ಒಂದು 90 ಹೊರ ಇನ್ನೂ ಚೆನ್ನಾಗಿ ಬರ್ತದಂತೆ. ಬಟ್ ರಾತ್ರಿ ಹೊತ್ತು ನಾವು ಸಿಗಲ್ಲ ಅವ್ರಿಗೆ. ಬಟ್ ಇಲ್ಲಿ ನಾವು ಸದ್ಯಕ್ಕೆ ಚೆನ್ನಾಗಿರೋ ಟೈಮಲ್ಲಿ ಸಿಕ್ಕಿದ್ದೀವಿ ಅಂತ ಹೇಳುತ್ತಾ ನಗ್ತಾ ಇರಿ, ನಗಿಸ್ತಾ ಇರಿ, ನಗೋಣ ಸಿಗೋಣ ಅಂತ ಹೇಳುತ್ತಾ ಈ ಒಂದು ಗಾಲ್ಫ್ ಕ್ಲಬ್ ಇಂದ ಎಲ್ಲ ನಮ್ಮೆಲ್ಲ ಅಂಟಮ್ಮಂದ್ರು ಇವರು ಎಲ್ಲ ಮಂಡ್ಯ, ಮೈಸೂರು, ಮದ್ದೂರು, ಎಲ್ಲ ಕೂರ್ಗು ಎಲ್ಲ ಕಡೆಯಿಂದ ಬಂದಿದ್ದಾರೆ. ಎಸ್ ಹೌದಾ? ನಮ್ಮ ಪುನೀತ್ ಅವರು ಬಂದು ಹೋಗ್ತಾ ಇದ್ರಂತೆ. ಏನೋ ಅದೃಷ್ಟದ ಸಂಕೇತ. ಈ ಕಾಲಿಟ್ರೆ ಎಲ್ಲ ಶ್ರೀಮಂತರಾಗ್ತಾರಂತೆ. ನನ್ಗೆ ಗೊತ್ತಿಲ್ಲ ಇವರೆಲ್ಲ ಯಾಕಾಗಿಲ್ಲ ಅಂತ ಎಲ್ಲ ಹೇಳೋದು. ಸರ್ ಇಲ್ಲಿ ಕಾಲಿಡೋಲ್ಲ ಶ್ರೀಮಂತ ಅಂತ. ನಮಗೆ ಕಾಲಿಡೋಲ್ಲ ಶ್ರೀಮಂತರಲ್ಲ, ಇಲ್ಲಿ ಕೆಲಸ ಮಾಡೋರು ಶ್ರೀಮಂತರಾಗಬೇಕು, ಅದು ಇಂಪಾರ್ಟೆಂಟ್ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಜಗದೀಶ್. ಸಿಗೋಣ. ಇಲ್ಲಿ ಬನ್ನಿ. ಇಲ್ಲಿ ಮತ್ತೊಬ್ರು ಇದ್ದಾರೆ. ನೋಡಿ ಸರ್ ನಿಮ್ಮ ಹೆಸರು? ಗುರುಮೂರ್ತಿ ಅಂತ. ಸರ್ ನೀವೇನ್ ಮಾಡ್ತೀರಿ ಇಲ್ಲಿ? ಇಲ್ಲೇ ಗಾಲ್ಪಲ್ಲೇ ಕೆಲಸ. ಎಷ್ಟು ವರ್ಷದಿಂದ ಮಾಡ್ತೀರಿ ಸರ್? 89 ಇಂದ ಮಾಡ್ತಾ ಇದ್ದೀನಿ. 89 ಅಷ್ಟು ವರ್ಷ ಆಯ್ತು. 1999, 2009, 2019, 35 ವರ್ಷ ಆಯ್ತು. 35 ವರ್ಷಗಳ ಸೇವೆ. ಅಂದ್ರೆ ಇಲ್ಲಿ ಎಷ್ಟೋ ಜನ ಬಂದು ಗಾಲ್ಫ್ ಆಡೋಗಿರ್ಬೋದು. ಬಟ್ ಅವ್ರ ಆಡಕ್ಕೆ ಬ್ಯಾಕ್ ಎಂಡ್ ಅಲ್ಲಿ ಇರೋದೇ ಈ ಎಂಟೈರ್ ಟೀಮ್. ಇಲ್ಲಿ ಪಾರ್ಕಿಂಗ್ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಎಲ್ಲ ಮಾಡೋದು ಈ ನಮ್ಮ ಅಂಟಮ್ ಬಂದ್ರು. ಇವ್ರು ಇಲ್ಲ ಅಂದ್ರೆ ಗಾಲ್ಫ್ ಕ್ಲಬ್ ನಡೆಯಲ್ಲ. ಕರೆಕ್ಟ್ ಅಲ್ವಾ ಸರ್? ಇವ್ರನ್ನ ಚೆನ್ನಾಗಿ ನೋಡ್ಬೇಕಾದ್ರು ಗಾಲ್ಫ್ ಕ್ಲಬ್ ಅಸೋಸಿಯೇಷನ್ ಕೆಲಸ. ಒಳ್ಳೆ ಸಂಬಳ ಕೊಡಿ. 20,000 ಕೊಡ್ತಾ ಇದ್ರೆ 50,000 ಮಾಡಿ. ಇನ್ಮೇಲಿಂದ ನಾವು ಒಂದ್ ರೌಂಡ್ ಬಂದು ಹೋಗಿದ್ದೀವಿ ಅಂತ ಹೇಳುತ್ತಾ ನನಗೆ ಏನು ಪಾಪ ವಿ ಆರ್ ನಾಟ್ ಡಿಸ್ಪ್ಯೂಟಿಂಗ್ ಇಟ್. ಬಟ್ ಎಸ್ ಟೇಕ್ ಕೇರ್ ಆಫ್ ದೆಮ್ ಬಿಕಾಸ್ ವಿ ಆಲ್ ಲವ್ ದೆಮ್ ಅಂಡ್ ಅವರಿಂದ ಈ ಗಾಲ್ಫ್ ಕ್ಲಬ್ ನಡೆಯುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಂಟೈರ್ ಡೆಡಿಕೇಟೆಡ್ ಟು ಒಂದು ಸುದೀಪ್ ಅವರು, ಎರಡನೇದು ಈ ಒಂದು ಗಾಲ್ಫ್ ಕ್ಲಬ್ಬಿನ ಕಂದಮ್ಮಗಳಿಗೆ ಡೆಡಿಕೇಟ್ ಮಾಡ್ತಾ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ಸ್ ಅಲಾಟ್.